ಪತ್ನಿಯ ಅನೈತಿಕ ಸಂಬಂಧದ ಆರೋಪದ ಹಿನ್ನೆಲೆಯಲ್ಲಿ ರಸ್ತೆಯಲ್ಲಿನೇ 3 ಸುತ್ತು ಗುಂಡು ಹಾರಿಸಿದ್ದಾನೆ ಗಂಡ. ಬಸವೇಶ್ವರ ನಗರದ ವೆಸ್ಟಿನ್ ಹೋಟೆಲ್ ಬಳಿ ನಡೆದಂತಹ ಘಟನೆ ಇದು. ಪತ್ನಿಯ ಅನೈತಿಕ ಸಂಬಂಧ ಇದೆ ಎನ್ನುವಂಥ ಆರೋಪದ ಹಿನ್ನೆಲೆಯಲ್ಲಿ ರಸ್ತೆಯಲ್ಲಿನೇ 3 ಸುತ್ತು ಗುಂಡು ಹಾರಿಸಿದ್ದಾನೆ ಗಂಡ. ಬಸವೇಶ್ವರ ನಗರದ ವೆಸ್ಟಿನ್ ಹೋಟೆಲ್ ಬಳಿ ಈ ಘಟನೆ ನಡೆದಿದೆ. ಇವತ್ತು ಡಿವೋರ್ಸ್ ಕೇಸ್ ಮುಗಿಸಿ ದಂಪತಿ ಬಂದಿದ್ರು. ಇಬ್ರು ಡಿವೋರ್ಸ್ ಕೇಸ್ ನಡೀತಾ ಇತ್ತು. ಜಗಳ ತಾರಕಕ್ಕೇರಿ ಈ ಸಂದರ್ಭದಲ್ಲಿ ಗುಂಡು ಹಾರಿಸಿದ್ದಾನೆ ಗಂಡ. ಗುಂಡು ಹಾರಿಸಿದ ಬಳಿಕ ಠಾಣೆಗೆ ಹೋಗಿ ತಾನೇ ಶರಣಾಗಿದ್ದಾನೆ. ಡಿವೋರ್ಸ್ ಕೇಸ್ ನಡೀತಾ ಇತ್ತು ಇಬ್ಬರ ಮಧ್ಯದಲ್ಲಿ. ಕೇಸ್ ಮುಗಿಸಿ ಮನೆಗೆ ಬರ್ತಾರೆ. ಜಗಳ ನಡೆಯುತ್ತೆ. ಜಗಳ ವಿಕೋಪಕ್ಕೆ ಹೋಗುತ್ತೆ. ತಮಿಳುನಾಡಿನ ಸೇಲಂ ಮೂಲದ ದಂಪತಿ ನಡುವೆ ಕಲಹ ನಡೀತಾ ಇದ್ದಿತ್ತು. ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಬಾಲಮುರುಗನ್ ಬ್ಯಾಂಕ್ ಉದ್ಯೋಗಿ ಭುವನೇಶ್ವರಿಯನ್ನ ಕೊಂದು ಪೊಲೀಸರಿಗೆ ಈತ ತಾನೇ ಶರಣಾಗಿರೋದು. ಗಂಡನಿಂದ ಫೈರಿಂಗ್ ಆಗಿ ಹೆಂಡತಿಯ ಸಾವಾಗಿದೆ. ಆತನಿಗೆ ಅವನ ಹೆಂಡತಿ ಮೇಲೆ ಯಾವುದೋ ಒಂದು ಅಫೇರ್ ಇಟ್ಕೊಂಡಿರ್ತಾಳೆ ಅಂತ ಹೇಳಿ ಆತನಿಗೆ ಡೌಟ್ ಇರುತ್ತೆ. ಸಾಕಷ್ಟು ಸತಿ ಹೇಳಿರ್ತಾನೆ ಅಂತ ಆತ ನಮಗೆ ಪ್ರಿಲಿಮಿನರಿ ಮಾಹಿತಿಯಿಂದ ಬಂದಿರತಕ್ಕಂಥದ್ದು. ಅಫೇರ್ ಇರೋದ್ರಿಂದ ಇವತ್ತಿನ ದಿವಸ ಅವನು ಒಂದು ಪಿಸ್ತೂಲನ್ನು ತಗೊಂಡು ಪಿಸ್ತೂಲಿಂದ ಆಕೆಗೆ ಇವತ್ತು ಒಂದು ನಾಲ್ಕು ರೌಂಡ್ಸ್ ಫೈರಿಂಗ್ ಮಾಡಿದ್ದಾಳೆ. ತಲೆಗೆ ಒಂದೆರಡು ಮತ್ತು ಕೈಗೆ ಒಂದೆರಡು. ಆಕೆ ತದನಂತರ ನಮ್ಮ 112ಗೆ ಕಾಲ್ ಬರುತ್ತೆ. ಇಮಿಡಿಯೇಟಾಗಿ ನಮ್ಮವ್ರು ಹೋಗಿ ಆಕೆನ ಒಂದು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ. ಹಾಸ್ಪಿಟ್ಲ್ ಕರ್ಕೊಂಡು ಹೋದಾಗಲೂ ಕೂಡ ಆಕೆಗೆ ಇನ್ನೂ ಜೀವ ಇರುತ್ತೆ. ಹಾಸ್ಪಿಟ್ಲ್ ಕರ್ಕೊಂಡು ಹೋದಾಗ ಆಕೆ ತೀರೋಗ್ತಾಳೆ. ಇಷ್ಟು ಇದು ಮಾಹಿತಿ. ಈಗ ಅದಾದಮೇಲೆ ಆತನೇ ಬಂದು ನಮ್ಮ ಮಾಗಡಿ ರೋಡ್ ಪೊಲೀಸ್ ಠಾಣೆಗೆ ಬಂದು ಆತ ಸರೆಂಡರ್ ಆಗ್ತಾನೆ. ಏನು ಪಿಸ್ತೂಲು ಮತ್ತು ರೌಂಡ್ಸು ಎರಡೂ ಕೂಡ ನಮ್ಮ ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿ ಆತ ಸರೆಂಡರ್ ಆಗ್ತಾನೆ. ಸೊ ಈಗ ಮುಂದಿನ ತನಿಖೆನ ನಾವು ನಡೆಸ್ತಾ ಇದ್ದೀವಿ. ಈಗ ಏನು ಕಂಪ್ಲೇಂಟ್ ತೊಗೊಂಡು ಏನು ಪ್ರೊಸೀಜರ್ ಮಾಡಬೇಕು ಅದೆಲ್ಲ ನೀವು ನೆಕ್ಸ್ಟ್. ನಮ್ಮ ಪ್ರತಿನಿಧಿ ಮುನಿರಾಜು ಅಲ್ಲಿನ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಗಂಡನಿಂದಲೇ ಪತ್ನಿ ಕೊಲೆ ಮಾಡಿರುವಂತಹ ಘಟನೆ ನಗರದ ಬಸವೇಶ್ವರ ನಗರ ಬಳಿ ನಡೆದಿದೆ. ನಾವೀಗ ಏನ್ ನೋಡ್ತಾ ಇದ್ದೀವಿ, ಇದು ಘಟನೆ ನಡೆದಿರುವಂತಹ ಸ್ಥಳ. ಇದು ಏನು ಪಿಸ್ತೂಲ್ನಿಂದ ಗುಂಡು ಹಾರಿಸಿ ಮಹಿಳೆಯನ್ನ ಕೊಲೆ ಮಾಡಿರೋದು ಕೂಡ ಈಗ ಆಗಿರುವಂತದ್ದು. ಮತ್ತೆ ಈಗಾಗಲೇ ಸ್ಥಳಕ್ಕೆ ಏನು ಮಾಗಡಿ ರಸ್ತೆ ಪೊಲೀಸರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನು ಬಾಲಮುರುಗನ್ ಎಂಬಾತ ಏನಿದ್ದಾನೆ, ಈತ 40 ವರ್ಷದ ಈತ ತನ್ನ ಪತ್ನಿ ಭುವನೇಶ್ವರಿ ಎಂಬಾಕೆ ಮೇಲೆ ಒಂದು ಗುಂಡನ್ನ ಹಾರಿಸಿ ಹತ್ಯೆ ಮಾಡಿರುವಂತಹ ಘಟನೆ ಸಂಜೆ 6:30ರಲ್ಲಿ ನಡೆದಿರುವಂತದ್ದು. ಏನು ಇಬ್ರು ಕೂಡ ಗಂಡ ಹೆಂಡತಿ ಸುಮಾರು 14 ವರ್ಷಗಳ ಹಿಂದೆ ಮದುವೆ ಆಗಿದ್ರು. ಮತ್ತೆ ಇಬ್ರು ಮಕ್ಕಳು ಕೂಡ ಇದ್ದಾರೆ. ಏನು ದಾಂಪತ್ಯದಲ್ಲಿ ಬಿರುಕು ಕಂಡ ಹಿನ್ನೆಲೆಯಲ್ಲಿ ಇಬ್ಬರ ನಡುವೆ ಒಂದು ವೈಮನಸ್ಸು ಉಂಟಾಗಿರುತ್ತೆ. ಕಳೆದ ಸುಮಾರು ಕೆಲವು ತಿಂಗಳಿಂದ ಇಬ್ರು ಕೂಡ ಪ್ರತ್ಯೇಕವಾಗಿರ್ತಾರೆ. ನಂತರ ಏನು ಇತ್ತೀಚೆಗೆ ಸುಮಾರು 4 ತಿಂಗಳ ಬಳಿಕ ಇಬ್ರು ಕೂಡ ಮತ್ತೆ ಒಂದೇ ಕಡೆ ಇರ್ತಾರೆ. ಈ ನಡುವೆ ಏನು ಪತ್ನಿ ಡೈವರ್ಸ್ ಕೊಡೋದಕ್ಕೆ ಮುಂದಾಗಿದ್ದ ಸಂದರ್ಭದಲ್ಲಿ ಇಬ್ಬರ ನಡುವೆ ಒಂದು ಕಲಹ ಕೂಡ ಉಂಟಾಗಿತ್ತು. ಇವತ್ತು ಸಂಜೆ ಆಕೆ ಏನು ಕೆಲಸಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಆಕೆ ಬರೋದನ್ನೇ ಕಾಯ್ತಿದ್ದಂತ ಗಂಡ ಬಾಲಮುರುಗನ್ ಇದನ್ನೇ ಆಕೆ ಮನೆಗೆ ವಾಪಸ್ ಬರೋದನ್ನ ಕಾಯ್ಕೊಂಡು ಈ ಒಂದು ರಸ್ತೆಯಲ್ಲಿ ನಡೆದುಕೊಂಡು ಬರೋದನ್ನ ಗಮನಿಸಿ ಆಕೆ ಮೇಲೆ ಒಂದು ಗುಂಡನ್ನ ಹಾರಿಸಿ ಹತ್ಯೆ ಕೂಡ ಮಾಡಿರೋದು. ನಂತರ ಆಕೆಯನ್ನು ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತಾದ್ರೂ ಆಕೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾಳೆ. ಮತ್ತೆ ಈಗಾಗಲೇ ಏನು ಆರೋಪಿ ಏನಿದ್ದಾರೆ ಬಾಲಮುರುಗನ್, ಈತ ನೇರವಾಗಿ ಪೊಲೀಸ್ ಠಾಣೆಗೆ ತಾನೇ ನಡೆದುಕೊಂಡು ಹೋಗಿ ಸರೆಂಡರ್ ಕೂಡ ಆಗಿದ್ದಾನೆ. ಸದ್ಯ ಮಾಗಡಿ ರಸ್ತೆ ಪೊಲೀಸರು ಆತನನ್ನ ವಶಕ್ಕೆ ಪಡೆದು ಒಂದು ಹೆಚ್ಚಿನ ವಿಚಾರಣೆ ಕೂಡ ಮಾಡ್ತಿರೋದು. ಮತ್ತೆ ಈಗಾಗಲೇ ಘಟನಾ ಸ್ಥಳಕ್ಕೆ ಏನು ಸೋಕೋ ತಂಡ ಮತ್ತೆ ಪೊಲೀಸರು ಕೂಡ ಭೇಟಿ ಕೊಟ್ಟು ಇಲ್ಲಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಏನು ಆರೋಪಿ ಬಾಲಮುರುಗನ್ ಬಳಕೆ ಮಾಡಿದಂತ ಹೆಲ್ಮೆಟ್ ಏನಿದೆ ಅದು ಕೂಡ ಇಲ್ಲೇ ಇರೋದನ್ನು ಕೂಡ ನಾವು ಗಮನಿಸಬಹುದು. ಸದ್ಯ ಈಗಾಗಲೇ ಈ ಬಗ್ಗೆ ಒಂದು ಕೇಸ್ ಕೂಡ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಗಂಡನಿಂದ ಫೈರಿಂಗ್ ಆಗಿ ಹೆಂಡತಿ ಸಾವಿನ ಪ್ರಕರಣವನ್ನು ನೋಡ್ತಾ ಇದ್ದೀವಿ. ಈತನ ಕೈಗೆ ಮೊದಲ ಪ್ರಶ್ನೆ, ಈತನ ಕೈಗೆ ಆ ರಿವಾಲ್ವರ್ ಸಿಕ್ಕಿದ್ದು ಹೇಗೆ? ಮತ್ತೊಂದು ವಿಚಾರ, ಇವರ ಈ ಡಿವೋರ್ಸ್ ಕೇಸ್ ಫೈನಲ್ ಜಡ್ಜ್ಮೆಂಟ್ ಇವತ್ತೇ ಆಗಿತ್ತಾ ಏನು? ಅರುಣ್, ಬಾಲಮುರುಗನ್ ಎನ್ನುವಂತಹ ಮೂಲತಃ ಸೇಲಂನ ನಿವಾಸಿ. ಈತ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನೆ. ಸುಮಾರು 13 ವರ್ಷಗಳ ಹಿಂದೆ ಭುವನೇಶ್ವರಿ ಎಂಬುವಂಥ ಆಕೆಯನ್ನು ಮದುವೆ ಕೂಡ ಆಗಿರ್ತಾನೆ. ಆದರೆ ಇತ್ತೀಚೆಗೆ ಆಕೆಯ ಹೆಂಡತಿಯ ಮೇಲೆ ಒಂದಷ್ಟು ಅನುಮಾನ ಕೂಡ ಅಷ್ಟೇ ಕಡಕ್ಕೆ ಶುರುವಾಗುತ್ತೆ. ಈ ನಿಟ್ಟಿನಲ್ಲಿ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಆತ ಆಕೆಯಿಂದ ದೂರ ಆಗೋಕೆ ನಿರ್ಧಾರವನ್ನು ಕೂಡ ಮಾಡ್ತಾನೆ. ಜೊತೆಗೆ ಡಿವೋರ್ಸ್ಗೂ ಕೂಡ ಅಷ್ಟೇ ಅಪ್ಲೈಯನ್ನು ಮಾಡಿರ್ತಾನೆ. ಆದರೆ ಎಲ್ಲೋ ಒಂದು ಕಡೆ ಆತ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ರೂ ಕೂಡ ಅಷ್ಟೇ ಅದು ಸಿಗ್ತಾ ಇದ್ದಂಥ ಒಂದು ಕಾರಣಕ್ಕೋಸ್ಕರ ಆತ ಒಂದು ರೀತಿ ಡಿಪ್ರೆಷನ್ಗೊಳಗಾಗಿರ್ತಾನೆ. ಇದಾದಂಥ ಬಳಿಕ 4 ತಿಂಗಳಿಂದ ಕೆಲಸನೂ ಕೂಡ ಬಿಡ್ತಾನೆ. ಕೆಲಸ ಬಿಟ್ಟಿದ್ದಾದಂಥ ಬಳಿಕ ಹೆಂಡತಿ ತನ್ನಿಂದ ಕಂಪ್ಲೀಟ್ ಆಗಿ ದೂರ ಆಗಿರ್ತಾಳೆ.
ಆ ಹೆಂಡತಿ ಎಲ್ಲಿದ್ದಾಳೆ ಏನು ಅನ್ನುವಂಥದ್ದನ್ನು ಕೂಡ ಅಷ್ಟೇ 4 ತಿಂಗಳಿಂದ ಅಷ್ಟೇ ತಿಳ್ಕೊಳ್ತಾ ಬರ್ತಾನೆ. ಕೊನೆಗೆ ಆಕೆ ಒಂದು ಖಾಸಗಿ ಕಂಪನಿ ಅಂದರೆ ಒಂದು ಬ್ಯಾಂಕ್ನಲ್ಲಿ ಕೆಲಸ ಕೂಡ ಮಾಡ್ತಿರ್ತಾಳೆ. ವೈಟ್ ಫೀಲ್ಡ್ಗೆ ಟ್ರಾನ್ಸ್ಫರ್ ಆಗಿದ್ದರೂ ಕೂಡ ಅಷ್ಟೇ ಆಕೆ ಇಲ್ಲೇ ಒಂದು ಬಸವೇಶ್ವರ ನಗರದಲ್ಲಿರುವಂಥ ಖಾಸಗಿ ಬ್ಯಾಂಕ್ನಲ್ಲಿ ಕೆಲಸನೂ ಕೂಡ ಮಾಡ್ತಿರ್ತಾಳೆ. ಕೊನೆಗೆ ಆಕೆಯನ್ನು ಪತ್ತೆ ಮಾಡ್ತಾನೆ. ಪತ್ತೆ ಆದಂತಹ ಬಳಿಕ ಇವತ್ತು ಆಕೆ ಕೆಲಸ ಮುಗಿಸ್ಕೊಂಡು ಬರೋದನ್ನೇ ಕಾಯ್ಕೊಂಡು ಕೂರ್ತಿರ್ತಾನೆ. ತನ್ನ ಬಳಿ ಇರುವಂಥ ರಿವಾಲ್ವರ್ನಿಂದ ಆಕೆ ಬಂದಂಥ ಸಂದರ್ಭದಲ್ಲಿ 4 ಗುಂಡುಗಳನ್ನು ಹಾರಿಸ್ತಾನೆ. 2 ಗುಂಡು ಕೈಗೆ ಬೀಳುತ್ತೆ, ಇನ್ನೆರಡು ಗುಂಡು ತಲೆಗೆ ಬೀಳುತ್ತೆ. ಇನ್ನು ತಲೆಗೆ ಹೊಡೆದಂತಹ ಬಳಿಕ ಆಕೆಯನ್ನು ಇಮಿಡಿಯೇಟಾಗಿ ಅಲ್ಲಿದ್ದಂಥ ಸ್ಥಳೀಯರು ಆಸ್ಪತ್ರೆಗೆ ದಾಖಲು ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಚಿಕಿತ್ಸೆ ಫಲಕಾರಿಯಾಗಿದೆ, ಆಕೆ ಸಾವನ್ನಪ್ತಾಳೆ. ಎಲ್ಲೋ ಒಂದು ರೀತಿ ಆತ ನನ್ನ ಹೆಂಡತಿ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ದಾಳೆ ಅನ್ನುವಂಥದ್ದು ದಿನೇ ದಿನ ಅವರಿಬ್ಬರ ಮಧ್ಯೆ ಗಲಾಟೆ ಆಗ್ತಾ ಇತ್ತು. ಒಂದು ಕಡೆ 11 ವರ್ಷದ ಮಗು ಇದ್ದರೂ ಕೂಡ ಅಷ್ಟೇ ಪ್ರತಿನಿತ್ಯ ಕೂಡ ಜಗಳ ಆಡ್ತಿದ್ರು. ಜಗಳ ನಿರಂತರವಾಗಿ ಆಗ್ತಿದ್ದಂಥ ಒಂದು ಕಾರಣಕ್ಕೋಸ್ಕರ ಇಬ್ಬರು ಕೂಡ ಮ್ಯೂಚುವಲಿಯಾಗಿ ಡಿವೋರ್ಸ್ ಆಗೋಣ ಅನ್ನೋ ನಿರ್ಧಾರಕ್ಕೂ ಕೂಡ ಬಂದಿದ್ರು. ಆದರೆ ಎಲ್ಲೋ ಒಂದು ಕಡೆ ಗಂಡನಿಗೆ ಅದು ಇಷ್ಟ ಇರಲಿಲ್ಲ. ಯಾಕಂದರೆ ಹೆಂಡತಿಗೆ ಯಾವುದೇ ಕಾರಣಕ್ಕೂ ಡಿವೋರ್ಸ್ ಕೊಡುವಂಥದ್ದು ಬೇಡ ಅನ್ನೋ ನಿರ್ಧಾರಕ್ಕೂ ಕೂಡ ಬಂದಿದ್ದ. ಆದರೆ ಕಳೆದ ವಾರ ಅಷ್ಟೇ ಒಂದು ಡಿವೋರ್ಸ್ ಅಪ್ಲಿಕೇಶನ್ ಅನ್ನು ಕೂಡ ಅಷ್ಟೇ ಕಳಿಸ್ಕೊಟ್ಟಿರ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಆತ ಕಂಪ್ಲೀಟ್ ಆಗಿ ಡಿಪ್ರೆಷನ್ಗೊಳಗಾಗ್ತಾನೆ. ಎಲ್ಲೋ ಒಂದು ಕಡೆ ಹೆಂಡತಿಯನ್ನು ಬಿಡದ ಕಾರಣಕ್ಕೋಸ್ಕರ ಹೆಂಡತಿಯನ್ನು ಸಾಯಿಸಬೇಕು ಅನ್ನೋ ನಿರ್ಧಾರದಿಂದ ಈ ಒಂದು ನಿರ್ಧಾರವನ್ನು ಕೂಡ ಆತ ಮಾಡಿರುವಂಥದ್ದು. ಜೊತೆಗೆ ಆತ ರಿವಾಲ್ವರ್ನಿಂದ ಫೈರ್ ಮಾಡಿ ಸಾಯಿಸಿರುವಂಥದ್ದು. ಸದ್ಯಕ್ಕೆ ಆಕೆಯ ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಿದ್ದು. ಆತ ಈಗಾಗಲೇ ಪೊಲೀಸರಿಗೆ ಹೋಗಿ ಸರೆಂಡರ್ ಕೂಡ ಆಗಿದ್ದಾನೆ. ಸದ್ಯಕ್ಕೆ ಆತನಿಂದ ಇನ್ನಷ್ಟು ಮಾಹಿತಿಯನ್ನು ಪೊಲೀಸರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಕುಟುಂಬಸ್ಥರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದು. ಬಹುತೇಕ ನಾಳೆ ಬೆಳಗ್ಗೆ 10 ರಿಂದ 11 ಗಂಟೆ ವೇಳೆಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಆದಂಥ ಬಳಿಕ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರವನ್ನು ಕೂಡ ಪೊಲೀಸರು ಮಾಡಲಿರುವಂತಹದ್ದು. ಅರುಣ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.